ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಮುದ್ರೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಮುದ್ರೆ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದೆ. ನಿಮ್ಗೆ ಏನು ಬೇಕೋ ಅದನ್ನು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಿ ಕೊಡೋದ್ರ ಜೊತೆಗೆ ನಿಮ್ಮಲ್ಲಿ ಕನ್ಫ್ಯೂಷನಿಂದ ಕ್ಲಾರಿಟಿ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸ್ಟ್ರಗಲ್ ಏನು ನಿಮಗೆ ಫೀಲ್ ಆಗ್ತಾ ಇದೆ, ಆ ಸ್ಟ್ರಗಲ್ ಎಲ್ಲವನ್ನು ಎಂಡ್ ಮಾಡಲಿಕ್ಕೆ ಟೂಲ್ಸನ್ನು, ಐಡಿಯಾಸ್ನ ಹುಡುಕಿ ತಂದು ನಿಮಗೆ ಕೊಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಮುದ್ರೆ. ಆ್ಯಂಡ್ ಆಲ್ಸೋ ಈಗ ಕೆಲವೊಂದು ಸಲ ನಿಮಗೆ ಇನ್ನೇನು ಮ್ಯಾನಿಫೆಸ್ಟ್ ಆಗ್ತಾ ಇದೆ, ನನ್ನ ಆಸೆ ಕೈಗೂಡ್ತಾ ಇದೆ ಅನ್ಬೇಕಾದ್ರೆ ಒಂದು ರೀತಿ ಡಿಲೇ ಆಗುವಂಥದ್ದು, ಸ್ಟಕ್ ಫೀಲ್ ಆಗುವಂಥದ್ದು ಆಗುತ್ತಲ್ಲ. ಆ ಡಿಲೇ ಇರಲಿ, ಎಲ್ಲ ಆ ಸ್ಟಕ್ ಫೀಲನ್ನು ಇರೇಸ್ ಮಾಡಿ ಫ್ಲೋ ಬರುವಂಥದ್ದು ಅಥವಾ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ಗೆ ಒಂದು ರೀತಿ ಸ್ಪೀಡ್ ಬರುವಂಥದ್ದು ಆಗುತ್ತೆ ಈ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ. ಹಾಗಾದರೆ ಅಷ್ಟು ವಿಶೇಷವಾದ ಪವರ್ಫುಲ್ ಆದ ಮುದ್ರೆ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವೆಲ್ಲರೂ ಕೂಡ ಮುದ್ರೆಗಳ ಬಗ್ಗೆ, ಮುದ್ರೆಗಳ ಪವರ್ ಬಗ್ಗೆ ಕೇಳಿರ್ತೀವಿ. ಮುದ್ರೆ ಅಂತ ಅಂದರೆ ಏನು? ನಮ್ಮ ಹ್ಯಾಂಡ್ ಪೊಸಿಷನ್, ಹೌದಾ? ನಮ್ಮ ಹ್ಯಾಂಡ್ ಪೊಸಿಷನ್ ಒಂದು ಪರ್ಟಿಕ್ಯುಲರ್ ವೇಯಲ್ಲಿ ನಾವು ನಮ್ಮ ಹ್ಯಾಂಡನ್ನು ಅರೇಂಜ್ ಮಾಡಿ, ನಮ್ಮ ಬೆರಳುಗಳನ್ನು ನಮ್ಮ ಬೆರಳುಗಳನ್ನು ಅರೇಂಜ್ ಮಾಡಿ ಅಭ್ಯಾಸ ಮಾಡುವಂಥದ್ದು. ನಮ್ಮ ಉಸಿರಿನ ಮೇಲೆ ಅಥವಾ ಒಂದು ರೀತಿ ಧ್ಯಾನ ಮಾಡಬೇಕಾದ್ರೆ ಸರ್ಟೇನ್ ಮುದ್ರೆಯನ್ನು ನಾವು ಅಭ್ಯಾಸ ಮಾಡ್ತೀವಿ. ಮುದ್ರೆಗಳಿಗೆ, ಎಲ್ಲ ಮುದ್ರೆಗಳು ಎಲ್ಲ ಟೈಮ್ ಮಾಡೋ ಹಂಗಿರಲ್ಲ. ಕೆಲವೊಂದು ಕಂಡೀಷನ್ ಇರುತ್ತೆ. ಬಟ್ ಇವತ್ತು ನೀವೇನು ಮುದ್ರೆಯನ್ನು ಕಲಿತಾ ಇದ್ದಾರೆ, ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಸ್ಪೆಷಲಿ ಇದನ್ನು ಹೆಂಗೆ ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಹೆಂಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡ್ಕೊಳ್ಬೋದು ಅಂತ. ಈ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಬ್ರೈನ್ನ ಕೆಲವೊಂದು ಪಾರ್ಟ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಅದರ ಜೊತೆಗೆ ಎನರ್ಜೆಟಿಕಲಿ ನಿಮ್ಮ ಟ್ರಾಮಾ ಇರಲಿ, ನೆಗೆಟಿವಿಟಿ ಇರಲಿ, ಎಲ್ಲವೂ ಕೂಡ ಒಂದು ಬ್ಲಾಕೇಜಸ್ ಥರ ನಿಮ್ಮ ಎನರ್ಜಿ ಸೆಂಟರಲ್ಲಿ ಅಥವಾ ನಮ್ಮ ಎನರ್ಜಿ ಪಾಯಿಂಟಲ್ಲಿ ಕೂತಿರುತ್ತಲ್ಲ, ಅವೆಲ್ಲವೂ ಕೂಡ, ಆ ಬ್ಲಾಕೇಜ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಪ್ರಾಣ ಅನ್ನೋದೇನಿದೆ, ಯೂನಿವರ್ಸಿಂದ ಬರುವಂತಹ ಎನರ್ಜಿ ಏನಿದೆ ನಮ್ಮಲ್ಲಿ ಫ್ರೀ ಫ್ಲೋ ಆಗ್ತಾ ಹೋಗುತ್ತೆ. ಯಾವುದೇ ರೀತಿ ಅಡೆ ತಡೆ ಇಲ್ಲದೆ ಈಸಿಯಾಗಿ ಫ್ಲೋ ಆಗುತ್ತೆ. ಯಾವಾಗ ಯೂನಿವರ್ಸ್ನ ಎನರ್ಜಿ ನಮ್ಮಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ, ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಟ್ರಗಲ್ಸ್ ಕಮ್ಮಿ ಆಗುತ್ತೆ, ಮನಃಶಾಂತಿ, ಖುಷಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಸ್ಪೆಷಲ್ ಮುದ್ರೆ ಯಾವುದು? ಹೌದು, ನಾವು ಕಲಿತಾ ಇರುವಂತಹ ಸ್ಪೆಷಲ್ ಮುದ್ರೆಯ ಹೆಸರು ಮ್ಯಾನಿಫೆಸ್ಟೇಷನ್ ಮುದ್ರೆ ಅಥವಾ ಕುಬೇರ ಮುದ್ರೆ. ಹೌದು, ಕುಬೇರ ಮುದ್ರೆಯನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ, ಫಸ್ಟ್ ನೀವು ತಕ್ಷಣಕ್ಕೆ ಕುಬೇರ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಫೋರ್ ದ್ಯಾಟ್, ಯಾಕಂದರೆ ನಾವು ತಕ್ಷಣ ಅಪ್ರೋಚ್ ಮಾಡಿದಾಗ ಕೆಲವೊಂದು ಸಲ ನಮ್ಮಲ್ಲೇ ಇರುವಂತಹ ರೆಸಿಸ್ಟೆನ್ಸ್, ನಮ್ಮಲ್ಲೇ ಇರುವಂತಹ ಆ ಕನ್ಫ್ಯೂಷನ್ ನಮ್ಮ ಡಿಸೈರ್, ನಮ್ಮ ಆಸೆ, ಕನಸುಗಳನ್ನು ಮ್ಯಾನಿಫೆಸ್ಟ್ ಆಗದಂತೆ ತಡೆಯುತ್ತೆ. ಆದ್ದರಿಂದ ಹವೆವರ್ ಕುಬೇರ ಮುದ್ರೆ ಏನಿದೆ, ಮ್ಯಾನಿಫೆಸ್ಟೇಷನ್ ಮುದ್ರೆ ಏನಿದೆ, ತುಂಬ ಪವರ್ಫುಲ್. ಅದನ್ನು ಇಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಸ್ಟೆಪ್ 1, ನೀವು ಯಾವುದಾದ್ರೂ ಒಂದು ಆಸೆ ಅಥವಾ ಕನಸನ್ನು ಪಿಕ್ ಮಾಡಿ. ನಿಮ್ಮ ಯಾವುದೀಗ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ನೀವು ಮ್ಯಾನಿಫೆಸ್ಟ್ ಆದರೆ ತುಂಬ ಖುಷಿ ಪಡ್ತೀರಾ ಅಥವಾ ನಿಮ್ಗೆ ತುಂಬ ಖುಷಿ ಸಿಗುತ್ತೆ ಅನ್ನೋವಂಥ ಒಂದು ಡಿಸೈರ್ನ, ಒಂದು ಕನಸನ್ನು ಪಿಕ್ ಮಾಡಿ. ಅದರ ಬಗ್ಗೆ ಅಟ್ಲೀಸ್ಟ್ ಒಂದು ಹಾಫ್ ಪೇಜ್ ಅಥವಾ ಫುಲ್ ಪೇಜ್ ಆದರೂ ಬರೀರಿ. ಹೇಗೆ ಬರೆಯೋದು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಳ್ಳೆ ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ, ನೀವೇನು ಬರಿಬೋದು, ಒಂದು ಈ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ, ಈಗ ನಿಮಗೆ ಹೆಲ್ತ್ ಕಂಡೀಷನ್ ಇಂದ ನೀವು ಆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗದೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೋ ಒಂದು ಸ್ಪೋರ್ಟ್ಸ್ ನಿಮಗೆ ನಿಮ್ಮ ಹೆಲ್ತ್ ಕಂಡೀಷನ್ನಿಂದ ಈಗ ಆಡಲಿಕ್ಕೆ ಆಗದೆ ಇದ್ದರೆ, ಎಕ್ಸಾಕ್ಟ್ಲಿ ನಿಮ್ಮ ಆಸೆ ಏನು, ನಿಮ್ಮ ಹೆಲ್ತ್ ಸರಿಯಾಗಬೇಕು. ಅದ್ರ ಬಗ್ಗೆ ಕ್ಲಾರಿಟಿ ಎಕ್ಸಸೈಸ್ ಹೇಗೆ ಮಾಡೋದು ಅಂತ ಅಂದರೆ, ಹೌದು, ನಾನಿವತ್ತು ಬಾಸ್ಕೆಟ್ಬಾಲ್ ಇರಲಿ ಅಥವಾ ಫುಟ್ಬಾಲ್ ಇರಲಿ ಅಥವಾ ಬ್ಯಾಡ್ಮಿಂಟನ್ ಇರಲಿ ಬಂದೆ, ನಾನು ತುಂಬ ಎನರ್ಜೆಟಿಕಲ್ ಫೀಲ್ ಮಾಡ್ತಾ ಇದ್ದೀನಿ, ಡೈಲಿ ನಾನು ಆಟ ಆಡಬೇಕು, ಖುಷಿಯಾಗಿರಬೇಕು ಅನ್ನೋ ಆಸೆ ಬರ್ತಾ ಇದೆ, ನನ್ನ ಬಾಡಿ ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದೆ. ನಾನು ಈ ಏರಿಯಾದಲ್ಲಿ ನಾನು ಗೇಮ್ ಆಡ್ತೀನಿ ಅಥವಾ ನಮ್ಮ ಮನೆ ಮುಂದೆ ಅಂಗಳದಲ್ಲೇ ನಾನು ಗೇಮ್ ಆಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ, ಈ ಥರ ಡೀಟೇಲ್ ಆಗಿ ಬರೀಬೇಕು. ಅದು ಒಂದು ಪೇಜ್ ಆದರೂ ಪರವಾಗಿಲ್ಲ ಅಥವಾ ಅರ್ಧ ಪೇಜ್ ಆದರೂ ಪರವಾಗಿಲ್ಲ. ಈಗ ನಿಮಗೆ ಒಂದು ಒಳ್ಳೆ ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ, ನೀವೇನು ಬರಿಬೋದು, ನಾನೀಗ
ಒಂದು ಅಮೇಝಿಂಗ್ ಆದ ಮನೆಯಲ್ಲಿದ್ದೀನಿ. ಆ ಮನೆಯ ಲಾನ್ ತುಂಬ ಚೆನ್ನಾಗಿದೆ. ಗಾರ್ಡನ್ ಏರಿಯಾದಲ್ಲಿ ನಾವು ಸುಮಾರಷ್ಟು ತರಕಾರಿ ಇರಲಿ ಅಥವಾ ಫ್ರೂಟ್ಸ್ ಬೆಳೆಸಿದ್ದೀವಿ. ಸೊ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ. ಆ ಮನೆ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸ್ಪಷ್ಟವಾಗಿ ಬರೀರಿ, ಆ್ಯಸ್ ಇಫ್ ಆಯಿತಾ, ನಿಮ್ಮ ಕನಸು ನೆರವೇರಿದ ಮೇಲೆ ನಿಮ್ಮ ಲೈಫ್ ಹೆಂಗಿರುತ್ತೆ ಆ ಥರ ಬರೀರಿ. ಅಥವಾ ನಿಮ್ಮ ಪಾರ್ಟ್ನರ್, ಒಳ್ಳೆಯ ಪಾರ್ಟ್ನರ್ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ, ಸೊ ನನ್ನ ಪಾರ್ಟ್ನರ್ ಮತ್ತು ನಾನು ಈ ಪ್ಲೇಸ್ಗೆ ಹೋಗಿದ್ದೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಸುಮಾರಷ್ಟು ಸೆಲ್ಫೀಸ್ ಕ್ಲಿಕ್ ಮಾಡಿದ್ವಿ, ಒಟ್ಟಾರೆ ಈ ಪರ್ಸನ್ ಜೊತೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ಇಬ್ಬರ ಮಧ್ಯೆ ತುಂಬ ಬಾಂಡಿಂಗ್ ಚೆನ್ನಾಗಿದೆ. ಸೊ ಆ ಥರ ಆಯಿತು, ತುಂಬ ಕ್ಲಿಯರ್ ಆಗಿ ಬರೀತಾ ಹೋಗಿ. ಎಸ್ಪೆಷಲಿ ಒಂದು ಪ್ಲೇಸ್, ಥಿಂಗ್ ಅಥವಾ ಫುಡ್ ಅದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಬ್ರೈನ್ ಪಾಸಿಟಿವ್ ಆಗಿ ಟ್ರಿಗರ್ ಆಗುತ್ತೆ, ಫೀಲಿಂಗ್ ಜನ್ರೇಟ್ ಆಗುತ್ತೆ. ಓಕೆನಾ? ಸೊ ಈಗ ನಿಮಗೆ ಕರಿಯರ್ ಬಗ್ಗೆ ಅಂತ ಅಂದರೂ ಬರಿಬೋದು ನೀವು. ಈ ಜಾಬ್ ಸಿಕ್ಕಿದೆ ನನಗೆ, ಈ ಏರಿಯಾದಲ್ಲಿ ನನ್ನ ಆಫೀಸ್ ಇದೆ, ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀನಿ, ಸೊ ನನ್ನ ಆಫೀಸ್ನ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ, ಹೋಗಲಿಕ್ಕೆ ಖುಷಿ ಅನಿಸುತ್ತೆ ನನಗೆ, ಬಾಸ್ ಎಷ್ಟು ಚೆನ್ನಾಗಿದ್ದಾರೆ ಅಥವಾ ಕಲೀಗ್ಸ್ ಎಷ್ಟು ಚೆನ್ನಾಗಿದ್ದಾರೆ. ಆ್ಯಸ್ ಇಫ್ ಆ ಲೈಫ್ ನೀವು ಲೀಡ್ ಮಾಡ್ತಿದ್ದಾಗ ಅದರಲ್ಲಿರುವಂಥ ಚಿಕ್ಕ ಚಿಕ್ಕ ಡೀಟೇಲ್ಸ್ನ ನೀವು ಬರಿತಾ ಹೋಗಿ. ಓಕೆ, ಸೊ ಇದನ್ನೆಲ್ಲ ಬರಿಬೇಕಾದ್ರೆ ನಿಮಗೆ ಒಂದು ರೀತಿ ಪಿಕ್ಚರ್ಸ್ ಬರ್ತಾ ಹೋಗುತ್ತೆ. ಹೌದಾ? ಇದನ್ನು ನೀವು ಡೈಲಿ ಮಾಡಬೇಕಂತಿಲ್ಲ, ಇದನ್ನ ಒನ್ ಟೈಮ್ ಬರೀರಿ, ಕ್ಲಿಯರ್ ಆಗಿ ಬರೀರಿ. ಸೊ ನೀವು ಎಷ್ಟು ಕ್ಲಿಯರ್ ಆಗಿ ಬರಿತಾ ಹೋಗ್ತೀರಾ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಆಯಿತು, ಈ ಎಕ್ಸಸೈಸ್ ಮಾಡಿದ ಮೇಲೆ ಏನಂತ ಅಂದರೆ, ಇವತ್ತಿಂದ 21 ದಿನಗಳ ಕಾಲ ದಿನಕ್ಕೆ 9 ಸಲ, ಆಯಿತಾ? ಸೊ 9 ಸಲ ನೀವು ಈ ಮ್ಯಾನಿಫೆಸ್ಟೇಷನ್ ಮುದ್ರೆ ಅಥವಾ ಕುಬೇರ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಕುಬೇರ ಮುದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೀವು ಹೆಂಗೆ ದಿನಕ್ಕೆ 9 ಸಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ. ಸೊ ಈಗ ಫಸ್ಟ್ ಏನಂತ ಅಂದರೆ, ಕುಬೇರ ಮುದ್ರೆ ಅಂತ ಅಂದರೆ ಏನು? ಸೊ ಕುಬೇರ ಮುದ್ರೆ ಅಥವಾ ಮ್ಯಾನಿಫೆಸ್ಟೇಷನ್ ಮುದ್ರೆ ಅಂತ ಅಂದರೆ ನಿಮ್ಮ ಹೆಬ್ಬೆರಳು, ನಿಮ್ಮ 4 ಫಿಂಗರ್ ಅಥವಾ ತೋರು ಬೆರಳು, ಆಮೇಲೆ ಮಧ್ಯದ ಬೆರಳು. ಓಕೆನಾ? ಸೊ ಅದಷ್ಟು ಸೇರಿ ಈ ಥರ, ಸೊ ಹೀಗೆ ಮಾಡ್ತೀರಾ. ಆಮೇಲೆ ಉಳಿದ 2 ಬೆರಳನ್ನು ಈ ಥರ ಮಡಚ್ತೀರ. ಸೊ ಈ ಥರ ಮಡಚಿ ಹೀಗೆ ಇಟ್ಕೊಳ್ತೀರ. ಓಕೆನಾ? ಸೊ ನಿಮ್ಮ ಹೆಬ್ಬೆರಳು, ಆಮೇಲೆ ನಿಮ್ಮ 4 ಫಿಂಗರ್ ಅಥವಾ ತೋರು ಬೆರಳು, ಮಧ್ಯದ ಬೆರಳು, ಇದಿಷ್ಟನ್ನು ಹೀಗೆ ಇಟ್ಕೊಳ್ತೀರಾ. ಸೊ ಉಳಿದಿರುವಂಥ 2 ಬೆರಳಿರುತ್ತಲ್ಲ, ಕಿರು ಬೆರಳು ಮತ್ತು ಉಂಗುರದ ಬೆರಳು, ಅದನ್ನು ನೀವು ಹೀಗೆ ಮಡಚ್ತೀರ. ಸೊ ಈ ಥರ. ಓಕೆನಾ? ಸೊ ಈ ಥರ ನಿಮಗೆ ಬರುತ್ತೆ. ಸೊ ನೀವು ಇದು ಕುಬೇರ ಮುದ್ರೆ. ಫಸ್ಟ್ ಏನಂತ ಅಂದರೆ, ನೀವು ಇದನ್ನು ಬೆಳಗ್ಗೆ ಮೆಡಿಟೇಟ್ ಎಲ್ಲ ಮಾಡಿ ಆದಮೇಲೆ, ಅಥವಾ ನೀವು ಚಕ್ರ ಪ್ರಾಕ್ಟೀಸ್ ಇರಲಿ, ಸೆಲ್ಫ್ ಹೀಲಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಾದ್ಮೇಲೆ, ಯಾವುದೇ ನೀವು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ಒಂದು ಮನಸ್ಸು ಕಾಮ್ ಸ್ಟೇಟಲ್ಲಿದ್ದಾಗ ಬೆಳಗ್ಗೆ ನೀವು 1 ಸಲ ಈ ಥರ ಮಾಡ್ಬೋದು. ಓಕೆನಾ? ಸೊ ಈ ಥರ ಕುತ್ಕೊಂಡು ಕಣ್ಣು ಮುಚ್ಚಿ, ಸೊ ನೀವಲ್ಲಿ ಏನು ಬರೆದಿದ್ರಿ ಅಲ್ವಾ, ಸೊ ಲೈಕ್ ನಿಮ್ಮ ಮನೆ ಇರಲಿ, ಪಾರ್ಟ್ನರ್ ಇರಲಿ, ಅಥವಾ ಒಳ್ಳೆ ಹೆಲ್ತ್ ಇರಲಿ, ಮನಿ, ಇವೆಲ್ಲ ಮ್ಯಾನಿಫೆಸ್ಟ್ ಆದಾಗ ನಿಮ್ಮ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ನೀವು ಬರೆದಿದ್ರಿ ಅಲ್ವಾ. ಸೊ ಅದನ್ನು ಸುಮ್ಮನೆ ನೆನಪು ಮಾಡ್ಕೊಳ್ತಾ ಇರಿ. ಫೀಲ್ ಆ್ಯಸ್ ಇಫ್ ನಿಮ್ಮ ಕನಸು ನನಸಾಗೋಗಿದೆ ಆ್ಯಂಡ್ ನೀವು ಖುಷಿಯಾಗಿದ್ದೀರ ಲೈಫಲ್ಲಿ ಅನ್ನೋ ಥರ. ಸೊ ಅದನ್ನು ಫೀಲ್ ಮಾಡಿ. ಓಕೆನಾ? ಜಸ್ಟ್ ಫೀಲ್ ಇಟ್. ತುಂಬ ಟೈಮ್ ಅಂತ ಅಲ್ಲ, ಒಂದು ಅಟ್ಲೀಸ್ಟ್ ಒಂದು 2 to 3 minutes ಮಾಡಿದ್ರೆ ಒಳ್ಳೆಯದು. ಸೊ ಈಗ ಏನಂತ ಅಂದರೆ, 1 ಸಲ ನೀವು ನಿಮ್ಮ ಮೆಡಿಟೇಷನ್ ಆದಮೇಲೆ ಮಾಡಿದ್ದೀರಾ, ಇನ್ನು 9 ಸಲ ದಿನದಲ್ಲಿ ನಿಮ್ಗೆ ಯಾವಾಗಲೇ ಟೈಮ್ ಸಿಗಲಿ ಆಗ ನೀವು ಈ ಥರ ಮ್ಯಾನಿಫೆಸ್ಟೇಷನ್ ಮುದ್ರೆ ಅಥವಾ ಕುಬೇರ ಮುದ್ರೆ ಹಾಕ್ಬೋದು, ಹೀಗೆ ಕುತ್ಕೊಳ್ಬೋದು. ಈಗ ಎಲ್ಲ ಟೈಮು ನಾವು ಧ್ಯಾನದಲ್ಲಿ ಅಥವಾ ಈ ಥರ ಹೀಗೆ ಕುತ್ಕೊಂಡು ಕಣ್ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆಫೀಸಲ್ಲಿ ಏನೋ ಕೆಲಸ ಇರುತ್ತೆ, ಅಥವಾ ನಮ್ಮ ಎದುರುಗಡೆ ಸುಮಾರಷ್ಟು ಜನ ಇರ್ತಾರೆ, ಬಟ್ 9 ಸಲ ಮಾಡಲೇಬೇಕಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇದಕ್ಕೆ ಕಂಡೀಷನ್ ಇಲ್ಲ, ಆಯಿತಾ? ಯಾವುದೇ ರೀತಿ ಕಂಡೀಷನ್ ಇಲ್ಲ. ಸೊ ಈಗ ನೀವು ಸಿಂಪಲ್ ಕಾನ್ವರ್ಸೇಷನಲ್ಲಿ ಇರ್ಬೋದು, ಅಥವಾ ಏನೋ ಸುಮ್ಮನೆ ಕೂತಿದ್ದೀರಾ, ಬೋರ್ ಆಗ್ತಾ ಇದೆ, ನಿಮಗೆ ನೆಗೆಟಿವಿಟಿ ಕಾಡ್ತಾ ಇದೆ ಅಂದಾಗಲೂ ಕೂಡ ನೀವು ಸಡನ್ನಾಗಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಬೋದು ಈ ಮ್ಯಾನಿಫೆಸ್ಟೇಷನ್ ಮುದ್ರೆ ಹಾಕಿ. ಸೊ ನೀವು ಯಾವುದಕ್ಕೆ ಜಾಸ್ತಿ ಎನರ್ಜಿ ಕೊಡ್ತೀರಾ ಆ ಎನರ್ಜಿ ಗ್ರೋ ಆಗುತ್ತೆ. ಸೇಮ್ ವೇ ದಿನದಲ್ಲಿ 9 ಸಲ 21 ದಿವಸ ನೀವು ಈ ಥರ ಮ್ಯಾನಿಫೆಸ್ಟೇಷನ್ ಮುದ್ರೆ ಅಥವಾ ಕುಬೇರ ಮುದ್ರೆಯನ್ನು ಹಾಕಿ ನಿಮ್ಮ ಕನಸನ್ನು ವಿಜುವಲೈಸ್ ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಎನರ್ಜಿ ಬ್ಲಾಕೇಜಸ್ ಏನಿದೆ ಸೊ ಅವೆಲ್ಲವೂ ಕೂಡ ಕಡಿಮೆ ಆಗಿ ಪೀಸ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ.
ಸೊ ಈಗ ಏನಂತ ಅಂದರೆ ನಿಮಗೆ ಕುಬೇರ ಮುದ್ರೆ ಬಗ್ಗೆ ಗೊತ್ತಾಯಿತು. ಸೊ ಹೇಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಲೂ ಗೊತ್ತಾಯಿತು. ಸೊ ಬೆಳಿಗ್ಗೆ ಆದಷ್ಟು ಮೆಡಿಟೇಷನ್ ಆದಮೇಲೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇನ್ನು ಉಳಿದ 8 ಸಲ ಏನಿದೆ ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ, ಯಾವಾಗ ನಿಮ್ಮ ಮನಸ್ಸು ನೆಗೆಟಿವಿಟಿ ಕಡೆ ಡೈವರ್ಟ್ ಆಗ್ತಾ ಇದೆ ಅಥವಾ ನೆಗೆಟಿವಿಟಿ ಕಡೆ ಫೋಕಸ್ ಮಾಡ್ತಾ ಇದೆ ಅಂದಾಗ ನೀವು ಇದನ್ನು ಮಾಡ್ಬೋದು ಒಟ್ಟಾರೆ. ಅಥವಾ ನಿಮ್ಮದು ಮೊಬೈಲಲ್ಲಿ ಅಲಾರ್ಮ್ ಸೆಟ್ ಮಾಡಿ ಆದರೂ ಎವ್ರಿ 1 ಅವರ್ಗೆ ನೀವು ಮಾಡ್ಬೋದು. ಒಟ್ಟಾರೆ 9 ಸಲ. ಸೊ ಮಾಡಿ ನೋಡಿ. ಇದರ ರಿಸಲ್ಟ್ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಖಂಡಿತ ನನಗೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.